ಬದುಕಿನಲ್ಲಿ ಬರುವಂತಹ ದುಃಖಗಳನ್ನ ಆಸ್ವಾದಿಸ್ಲಿಕ್ಕೆ ನಮಗೆ ಗೊತ್ತಿರಬೇಕು. ಬರುವಂತಹ ಎಲ್ಲ ದುಃಖಗಳನ್ನ ಮೆಟ್ಟಿ ನಿಂತು ಸ್ವಾಮಿ ವಿವೇಕಾನಂದರ ಆದರ್ಶಗಳಲ್ಲಿ ಬದುಕನ್ನ ಕಟ್ಟಿಕೊಳ್ಳುವಂತಹ ತಾಕತ್ತು ಪ್ರತಿಯೊಬ್ಬ ಭಾರತೀಯನಿಗೂ ಬೇಕು ಅಂತಾದರೆ ಬೇಕಾಗಿರುವಂತಹದ್ದು, ನಮ್ಮ ಜೀವನಕ್ಕೆ ಬೇಕಾಗಿರುವಂತಹದ್ದು ಸ್ವಾಮಿ ವಿವೇಕಾನಂದ. ಬಡತನ ಬಂದಾಗ ನಮಗೇನಿಲ್ಲ, ಅಪ್ಪ ಅಮ್ಮ ನಮಗೆ ದುಡ್ಡು ಕೊಡ್ತಾ ಇಲ್ಲ, ಚಂದ ಬಟ್ಟೆ ಹಾಕ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅನ್ನುವಂತಹ ಆಲೋಚನೆಯ ಬದಲು ಆ ಬಡತನ ಕಲಿಸಿಕೊಡುವಂತಹ ಪಾಠವನ್ನ ಅರ್ಥ ಮಾಡಿಕೊಂಡ್ರೆ ನಾಳೆ ನಾವು ಕೂಡ ಒಬ್ಬ ಧೀರುಭಾಯಿ ಅಂಬಾನಿ ಆಗ್ಲಿಕ್ಕೆ ಸಾಧ್ಯ ಇದೆ. ನಾಳೆ ನಾವು ಕೂಡ ಇನ್ಫೋಸಿಸ್ ಅನ್ನುವಂತಹ ಸಾಮ್ರಾಜ್ಯವನ್ನ ಕಟ್ಟಿದಂತಹ ನಾರಾಯಣ ಮೂರ್ತಿಯ ಲೆವೆಲ್ ಅಲ್ಲಿ ಅವರದ್ದೇ ಹಾದಿಯಲ್ಲಿ ನಡಿಲಿಕ್ಕೆ ನಮ್ಮಿಂದಲೂ ಕೂಡ ಸಾಧ್ಯ ಇದೆ. ಬಡತನ ಬಂದಾಗ ಅದನ್ನ ಒಬ್ಬ ಟೀಚರ್ ಅಂತ ಹೇಳಿ ತೆಗೆದುಕೊಳ್ಳಬೇಕೇ ಹೊರತು ಅದನ್ನ ಕೆಟ್ಟದ್ದು ಅನ್ನುವಂತಹ ಆಲೋಚನೆಯನ್ನ ಮಾಡಬಾರದು. ಬದುಕಿನಲ್ಲಿ ಅದೆಷ್ಟೋ ಕೆಟ್ಟದ್ದು ನಮ್ಮ ಜೊತೆಯಲ್ಲಿ ಆಗ್ತಾ ಇದ್ರು ಕೂಡ ನನಗೆ ಕೆಟ್ಟದ್ದಾಯ್ತಲ್ವಾ, ನಾನು ಎಲ್ಲಿ ಎಡವಿ ಬಿದ್ದಿದ್ದೇನೆ ಅನ್ನುವಂತಹ ಆಲೋಚನೆಯನ್ನ ಮಾಡದೆ ಆ ಕೆಟ್ಟದ್ದರಿಂದ ಪ್ರೇರಣೆಯನ್ನ ಪಡೆದುಕೊಂಡು ಸ್ವಾಮಿ ವಿವೇಕಾನಂದರ ಭಾರತವನ್ನ ಕಟ್ಟುವಂತಹ ಆಲೋಚನೆಗಳನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಜೀವನದಲ್ಲಿ ದುಃಖ ಪ್ರತಿಯೊಬ್ಬರಿಗೂ ಬರುತ್ತೆ. ನಾವು ದುಃಖ ಬರಬೇಕಾಗಿದೆ, ದುಃಖ